ಬಿಗ್ ಬಾಸ್ ಸೀಸನ್ 12 ಸ್ಟ್ರಾಂಗ್ ವುಮೆನ್ ಕಂಟೆಸ್ಟೆಂಟ್ ಜೊತೆಗೆ ಛಲಗಾರ್ತಿ ಹಠವಾದಿ ಅಶ್ವಿನಿ ಗೌಡ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ನಮ್ಮ ಮಾತನಾಡ್ಸೋಣ ಏನ್ ಹೇಳ್ತಾರೆ ಅಂತ. ಮೇಡಮ್ ಥ್ಯಾಂಕ್ ಯು. ಏನು ಮಾತೇ ಬರ್ತಿಲ್ಲ. ಆಕ್ಚುಲಿ ಸೆಕೆಂಡ್ ರನ್ನರ್ ಅಪ್ ನಾವೆಲ್ಲೋ ನೀವು ವಿನ್ನರ್ ಆಗ್ತೀರಾ, ಅದರ್ವೈಸ್ ರನ್ನರ್ ಅಪ್ ಆಗ್ತೀರಾ ಅಂತ ಅನ್ಕೊಂಡಿದ್ವಿ. ಮೇ ಬಿ ಹಾರ್ಡ್ ಲಕ್. ಹೇಗೆ ಅನ್ನಿಸ್ತಿದೆ? ಒಂದ್ ಕಡೆ ಖುಷಿನೂ ಇದೆ, ಒಂದ್ ಕಡೆ ತುಂಬಾ ಬೇಜಾರು ಇದೆ ನನಗೆ. ನೀವೆಲ್ಲ ಹೇಳ್ದಾಗೆ ನಾನು ಅನ್ಕೊಂಡಿದ್ದೆ ಟಾಪ್ 2 ಫೈನಲಿಸ್ಟ್ಗಳಲ್ಲಿ ನಾನು ಒಬ್ಳು ಇರ್ತೀನಿ ಅನ್ನೋ ಒಂದು ಆತುರ ಆಸೆ ನನಗೂ ಇತ್ತು. ಬಟ್ ಡಿಸಪಾಯಿಂಟ್ ಆಯ್ತು, ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಯ್ತು ನನಗೆ. ಅಷ್ಟೇ. ಹೇಗೆ ಅನ್ನಿಸ್ತು ಬಿಗ್ ಬಾಸ್ ಜರ್ನಿ? ಅಶ್ವಿನಿ ಅವರು ನಾನು ಕರೆಕ್ಟ್ ಚಾಯ್ಸ್ ಮಾಡಿದೆ ಅಂತ ಅನ್ನಿಸ್ತಾ, ಇಲ್ಲ ನಾನು ಹೋಗಿ ರಾಂಗ್ ಆಯ್ತು ಅಂತ? ಹೋದಂತ ಸಂದರ್ಭದಲ್ಲಿ ನನಗೆ ಹಾಗೆ ಅನ್ನಿಸ್ಲಿಲ್ಲ. ಬಿಗ್ ಬಾಸ್ ಮನೆ ಒಂಥರ ಚೆನ್ನಾಗಿರುತ್ತೆ, ಹೋಗೋಣ, ಒಂದು ನೋಡೋಣ ಜೀವನ ಇಲ್ಲಿ ಹೇಗಿರುತ್ತೆ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ. ಬಿಕಾಸ್ ಈ ಹಿಂದೆ ನಾನು ಬಿಗ್ ಬಾಸ್ ಯಾವತ್ತೂ ನೋಡಿರ್ಲಿಲ್ಲ, ಒಂದು ಚೂರು ನೋಡಿರ್ಲಿಲ್ಲ, ನಂಗೆ ಐಡಿಯಾನೇ ಇರಲಿಲ್ಲ. ಬಟ್ ಅಲ್ಲಿ ಹೋದಾಗ ನಾನು ಕಲಾವಿದೆ ಆಗಿರ್ಲಿಲ್ಲ, ಹೋರಾಟಗಾರ್ತಿ ಆಗಿರ್ಲಿಲ್ಲ, ನನ್ನ ವ್ಯಕ್ತಿತ್ವದ ಪ್ರದರ್ಶನ ಅಷ್ಟೇ. ನಾನು ಏನಿದ್ದೀನಿ ಹಾಗೆ ಇರಬೇಕು. ಮನೇಲಿ ನಾವು ಸಹಜವಾಗಿ ಹೇಗಿರ್ತೀವಿ, ನಾರ್ಮಲ್ ಆಗಿ ರೆಡಿ ಆಗ್ತೀವಿ, ಓಡಾಡ್ಕೊಂಡಿರ್ತೀವಿ, ಕೊಟ್ಟು ಕೆಲಸ ನಿಭಾಯಿಸ್ತೀವಿ, ಎಲ್ಲರ ಜೊತೆ ಕುಟುಂಬ ಜೊತೆ ಚೆನ್ನಾಗಿರ್ತೀವಿ. ಬಟ್ ಅಲ್ಲಿದ್ದಂಥ ತುಂಬಾ ಜನ ಏನು ಅಂದ್ರೆ ಬೆಳಗ್ಗೆ ಎದ್ದಳೋರು, ಮೇಕಪ್ ಮಾಡ್ಕೊಳ್ಳೋರು, ಅರಮನೆ ತುಂಬಾ ಓಡಾಡೋರು, ಅದೇ ಇರ್ತಿತ್ತು. ಬಟ್ ನಮ್ಗೆ ಹಾಗಿರ್ಲಿಲ್ಲ, ನೈಜವಾಗಿ ನಾನು ಬದುಕಿದ್ದೀನಿ. ಸೊ ಹಾಗಾಗಿ ಅಲ್ಲಿ ನಾನು ಬದುಕ್ತಂತ ಬದುಕು ಒಳ್ಳೇದು ಮಾಡಿದಿನೋ, ಕೆಟ್ಟದ್ ಮಾಡಿದಿನೋ, ಸರಿ ಮಾಡಿದಿನೋ, ತಪ್ಪು ಮಾಡಿದಿನೋ ನನಗೆ ಗೊತ್ತಿಲ್ಲ. ಬಟ್ ನಾನೇನಿದ್ದೀನಿ, ನಾನು ಅದ್ರಲ್ಲಿ ಜೀವಿಸಿದ್ದೀನಿ. ಅಲ್ಲಿ ನಾನು ಅಶ್ವಿನಿನೇ ಆಗಿದ್ದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ಸೀಸನ್ 12 ಸ್ಟ್ರಾಂಗ್ ವುಮೆನ್ ಕಂಟೆಸ್ಟೆಂಟ್ ಜೊತೆಗೆ ಛಲಗಾರ್ತಿ ಹಠವಾದಿ ಅಶ್ವಿನಿ ಗೌಡ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ನಮ್ಮ ಮಾತನಾಡ್ಸೋಣ ಏನ್ ಹೇಳ್ತಾರೆ ಅಂತ. ಮೇಡಮ್ ಥ್ಯಾಂಕ್ ಯು. ಏನು ಮಾತೇ ಬರ್ತಿಲ್ಲ. ಆಕ್ಚುಲಿ ಸೆಕೆಂಡ್ ರನ್ನರ್ ಅಪ್ ನಾವೆಲ್ಲೋ ನೀವು ವಿನ್ನರ್ ಆಗ್ತೀರಾ, ಅದರ್ವೈಸ್ ರನ್ನರ್ ಅಪ್ ಆಗ್ತೀರಾ ಅಂತ ಅನ್ಕೊಂಡಿದ್ವಿ. ಮೇ ಬಿ ಹಾರ್ಡ್ ಲಕ್. ಹೇಗೆ ಅನ್ನಿಸ್ತಿದೆ? ಒಂದ್ ಕಡೆ ಖುಷಿನೂ ಇದೆ, ಒಂದ್ ಕಡೆ ತುಂಬಾ ಬೇಜಾರು ಇದೆ ನನಗೆ. ನೀವೆಲ್ಲ ಹೇಳ್ದಾಗೆ ನಾನು ಅನ್ಕೊಂಡಿದ್ದೆ ಟಾಪ್ 2 ಫೈನಲಿಸ್ಟ್ಗಳಲ್ಲಿ ನಾನು ಒಬ್ಳು ಇರ್ತೀನಿ ಅನ್ನೋ ಒಂದು ಆತುರ ಆಸೆ ನನಗೂ ಇತ್ತು. ಬಟ್ ಡಿಸಪಾಯಿಂಟ್ ಆಯ್ತು, ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಯ್ತು ನನಗೆ. ಅಷ್ಟೇ. ಹೇಗೆ ಅನ್ನಿಸ್ತು ಬಿಗ್ ಬಾಸ್ ಜರ್ನಿ? ಅಶ್ವಿನಿ ಅವರು ನಾನು ಕರೆಕ್ಟ್ ಚಾಯ್ಸ್ ಮಾಡಿದೆ ಅಂತ ಅನ್ನಿಸ್ತಾ, ಇಲ್ಲ ನಾನು ಹೋಗಿ ರಾಂಗ್ ಆಯ್ತು ಅಂತ? ಹೋದಂತ ಸಂದರ್ಭದಲ್ಲಿ ನನಗೆ ಹಾಗೆ ಅನ್ನಿಸ್ಲಿಲ್ಲ. ಬಿಗ್ ಬಾಸ್ ಮನೆ ಒಂಥರ ಚೆನ್ನಾಗಿರುತ್ತೆ, ಹೋಗೋಣ, ಒಂದು ನೋಡೋಣ ಜೀವನ ಇಲ್ಲಿ ಹೇಗಿರುತ್ತೆ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ. ಬಿಕಾಸ್ ಈ ಹಿಂದೆ ನಾನು ಬಿಗ್ ಬಾಸ್ ಯಾವತ್ತೂ ನೋಡಿರ್ಲಿಲ್ಲ, ಒಂದು ಚೂರು ನೋಡಿರ್ಲಿಲ್ಲ, ನಂಗೆ ಐಡಿಯಾನೇ ಇರಲಿಲ್ಲ. ಬಟ್ ಅಲ್ಲಿ ಹೋದಾಗ ನಾನು ಕಲಾವಿದೆ ಆಗಿರ್ಲಿಲ್ಲ, ಹೋರಾಟಗಾರ್ತಿ ಆಗಿರ್ಲಿಲ್ಲ, ನನ್ನ ವ್ಯಕ್ತಿತ್ವದ ಪ್ರದರ್ಶನ ಅಷ್ಟೇ. ನಾನು ಏನಿದ್ದೀನಿ ಹಾಗೆ ಇರಬೇಕು. ಮನೇಲಿ ನಾವು ಸಹಜವಾಗಿ ಹೇಗಿರ್ತೀವಿ, ನಾರ್ಮಲ್ ಆಗಿ ರೆಡಿ ಆಗ್ತೀವಿ, ಓಡಾಡ್ಕೊಂಡಿರ್ತೀವಿ, ಕೊಟ್ಟು ಕೆಲಸ ನಿಭಾಯಿಸ್ತೀವಿ, ಎಲ್ಲರ ಜೊತೆ ಕುಟುಂಬ ಜೊತೆ ಚೆನ್ನಾಗಿರ್ತೀವಿ. ಬಟ್ ಅಲ್ಲಿದ್ದಂಥ ತುಂಬಾ ಜನ ಏನು ಅಂದ್ರೆ ಬೆಳಗ್ಗೆ ಎದ್ದಳೋರು, ಮೇಕಪ್ ಮಾಡ್ಕೊಳ್ಳೋರು, ಅರಮನೆ ತುಂಬಾ ಓಡಾಡೋರು, ಅದೇ ಇರ್ತಿತ್ತು. ಬಟ್ ನಮ್ಗೆ ಹಾಗಿರ್ಲಿಲ್ಲ, ನೈಜವಾಗಿ ನಾನು ಬದುಕಿದ್ದೀನಿ. ಸೊ ಹಾಗಾಗಿ ಅಲ್ಲಿ ನಾನು ಬದುಕ್ತಂತ ಬದುಕು ಒಳ್ಳೇದು ಮಾಡಿದಿನೋ, ಕೆಟ್ಟದ್ ಮಾಡಿದಿನೋ, ಸರಿ ಮಾಡಿದಿನೋ, ತಪ್ಪು ಮಾಡಿದಿನೋ ನನಗೆ ಗೊತ್ತಿಲ್ಲ. ಬಟ್ ನಾನೇನಿದ್ದೀನಿ, ನಾನು ಅದ್ರಲ್ಲಿ ಜೀವಿಸಿದ್ದೀನಿ. ಅಲ್ಲಿ ನಾನು ಅಶ್ವಿನಿನೇ ಆಗಿದ್ದೆ ಅಂತ ಹೇಳಕ್ ಇಷ್ಟಪಡ್ತೀನಿ.